ಇವಾಗ ಪೆಟ್ರೋಲ್ ಬ್ಯಾಂಕ್ ಹತ್ರ 60 feet road. ಪೆಟ್ರೋಲ್ ಹಾಕ್ಸ್ಕೊಂತೀವಿ. ನನ್ನ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 10:30 ಆಗಿದೆ. ಆ್ಯಂಡ್ ಇವಾಗ ಹೊರಟಿದ್ದೀವಿ ಹೋಟೆಲಲ್ಲಿ ತಿಂದ್ಕೊಂಡ್ಬಿಟ್ಟು. ಆ್ಯಂಡ್ ನಾನು ಉಡುಪಿಗೆ ಹೋದಾಗ ಎಲ್ಲೆಲ್ಲ ಪ್ಲೇಸಸ್ಸಿಗೆ ವಿಸಿಟ್ ಮಾಡ್ತೀನಿ. ಟೈಮ್ ಎಷ್ಟು ಸಾಕಾಗುತ್ತೋ ಅಷ್ಟು ಹೋಗ್ತೀವಿ. ಆ್ಯಂಡ್ ಉಡುಪಿಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆ್ಯಂಡ್ ಉಡುಪಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಗೋಕರ್ಣ ಮತ್ತು ಹೊನ್ನವರಕ್ಕೂ ಹೋಗ್ಬೇಕಂತ. ಅಲ್ಲಿ ಬೀಚ್ಗೆಲ್ಲ ಹೋಗ್ತೀವಿ. ಉಡುಪಿಯಲ್ಲೂ ಬೀಚಿಗೆ ಹೋಗ್ತೀವಿ. ಆ್ಯಂಡ್ ತುಂಬ ಬೀಚಿಗೆ ಹೋಗ್ತೀವಿ. ಸ್ವಲ್ಪ ದೇವಸ್ಥಾನ ತುಂಬ ಬೀಚಸ್ಸು. ಉಡುಪಿಯಲ್ಲಿ ತುಂಬ ಬೀಚಸ್ ವಿಸಿಟ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ಏನೇನು ಮಾಡ್ತೀನಿ, ಕಾರಲ್ಲಿ ಏನೇನು ಮಾಡ್ತೀನಿ ಅಂತ, ಮತ್ತು ಬೀಚಿಗೆ ಹೋದ್ಮೇಲೆ ಏನೇನು ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಸನ್ರೂಫಲ್ಲಿ ನಿಂತ್ಕೋತೀನಿ. Be happy for every moment. Guys, it's my favorite sunroof. ಮಮ್ಮಿ ಎಲ್ಲಿ ಹೋಗ್ಬೇಕಂತ ನನಗೆ ಮೇಲ್ಗಡೆ ನನಗೆ ಕಾಣಿಸುತ್ತೆ ಒಂಚೂರು, ಆದರೆ ಯಾರಿಗೂ ನಾನು ಕಾಣಿಸಲ್ಲ. ಇನ್ನು ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಬರ್ತಾ ಇದ್ದೀನಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಇವಾಗ, ಆದ್ರೂ ಕಾಣಿಸಲ್ಲ ನನಗೆ. ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಕ್ಲಾಸಿಗೆ ಹೋಗಿಲ್ಲ, ಇವಾಗ ಹೋಗ್ಬೇಕು ನಾನು. ಸಮ್ಮರ್ ಹಾಲಿಡೇಸ್ ಆಗೊಂಬೆ ಘಾಟನ್ನ ಇಳಿತಾ ಇದ್ದೀವಿ. ಪಪ್ಪ ಇಳಿಸ್ತಾ ಇದ್ದಾರೆ. ತುಂಬಾ ಹೆದರಿಕೆ ಆಗ್ತಿದೆ. ಬನ್ನಿ, ಇಲ್ಲಿ ತುಂಬಾ ಚೆನ್ನಾಗಿದೆ. ನಂದು ತುಂಬಾ ಹೆದರಿಕೆ ಆಗ್ತಿದೆ. Papa is here driving the car. My brother is here. Look there guys. See there. Yes, ಇಲ್ಲೆಲ್ಲ ತುಂಬಾ ಹೆದರಿಕೆ ಆಗುತ್ತೆ. ಇವಾಗ ನೋಡಿ ಗೈಸ್, ಇಟ್ಸ್ ನೈಸ್. ಎಷ್ಟೊತ್ತಕ ಡ್ರೈವ್ ಮಾಡ್ಕೊಂಡು ಬಂದಿದ್ರು ಪಪ್ಪ. ನಮಗಂತೂ ಕಿವಿ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಫ್ರೆಂಡ್ಸ್, ಇವಾಗ ನಾವು ಫೈನಲಿ ಕೃಷ್ಣ ಮಠಕ್ಕೆ ಬಂದಿದ್ದೀವಿ. ಆ್ಯಂಡ್ ನಾನು ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಒಂಚೂರು ವ್ಲಾಗ್ ಮಾಡ್ತೀನಿ. ಓಕೆ, ಇವಾಗ ಪಪ್ಪ ಜೊತೆಗೆ ಹೋಗೋಣ. ಅಲ್ಲಿ ನಂಗೆ ಅದು ಪಿಕಾಕ್ ಥರ ಕಾಣಿಸ್ತು. ಇವಾಗ ಬನ್ನಿ ಶ್ರೀಕೃಷ್ಣ ದೇವರನ್ನ ದರ್ಶನ ಮಾಡಾಯಿತು. ಇವಾಗ ಕಿಂಡಿಯಿಂದ ನೋಡಾಯಿತು. ಇವಾಗ ನಾವು ಊಟ ಮಾಡೋದಕ್ಕೆ ನನ್ನ ಸ್ವಲ್ಪ ಎನರ್ಜಿ ಎಲ್ಲ ಆಗಿದೆ. ಊಟ ಆಗಿದೆ. ಇವಾಗ ನಾವು ಸ್ವಲ್ಪ ಕೊರಳು ತಗೊಂಡಿದ್ವಿ. ಆ್ಯಂಡ್ ಇದನ್ನ ನಾನು ಕಾರಲ್ಲಿ ತೋರಿಸ್ತೀನಿ. ಇವಾಗ ಬನ್ನಿ ಹೋಗೋಣ. ಇವಾಗ ನಾವು ಮಲ್ಪೆ ಬೀಚಿಗೆ ಬಂದಿದ್ವಿ. ಆ್ಯಂಡ್ ಇಲ್ಲಿ ನಾವು ಸೇಂಟ್ ಮ್ಯಾರಿ ಸೈಲೆಂಟಿಗೆ ಹೋಗ್ತೀವಿ. ಆ್ಯಂಡ್ ಬನ್ನಿ ಇವಾಗ ತೋರಿಸ್ತೀನಿ. ನನಗೆ ನಮ್ಮನ್ನ ಅಂತಿದ್ದಾರೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಾನು ತುಂಬ ಹೆದರಿಕೆನೇ ಆಗ್ತಿದೆ. ಅಲ್ಲಿ ಫೋನ್ ಹೇಳ್ಬೋದು. ಅದು ಶುದ್ಧ ಬೀಚ್ ಇದ್ದಂಡ ಮಧ್ಯದಲ್ಲಿ ಒಂದು ಚೂರೇ ಜಾಗ ಇರುತ್ತೆ. ನಾವು ನಿಲ್ಕೊಂಡು ಆ ಥರ ಇವಾಗ ಹೆಂಗೆ ತಪ್ಪಿಸ್ಕೊಂಡು ಬರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಬಟ್ ಆ ಸೇಂಟ್ ಮ್ಯಾರಿ
ಬಸ್ ಐಲ್ಯಾಂಡಿಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದು ಇಲ್ಲ ಆಟ ಆಡಿಬಿಟ್ಟು ನಾವು ರೂಮಿಗೆ ಹೋಗೋಣ. ರೂಮಿಗೆ ಬುಕ್ ಮಾಡ್ಕೊಂಡಿಲ್ಲ, ಇವಾಗ ಬುಕ್ ಮಾಡಬೇಕು. ಫ್ರೆಂಡ್ಸ್ ಇವಾಗ ನಾವು ಹೋಗ್ತೀವಿ. ಫುಲ್ ಹೆದರಿಕೆ. ಫೈನಲಿ ಇವಾಗ ಬನ್ನಿ ಹೋಗೋಣ. ಈ ಜಾಗಕ್ಕೆ ನೀವು ಬಂದ್ರೆ ಬರೋಕ್ಕೆ ಹೋಗ್ಲೇ ಬರುತ್ತಾ ಆ ಥರ ಮಲ್ಪೆ ಬೀಚ್ ಹತ್ತಿರ ಇರೋದು. ಬೋಟಲ್ಲಿ ಕರ್ಕೊಂಡು ಹೋಗೋದು ಫಸ್ಟ್ ಸರಿ ಹೋಗ್ಬಿಡುತ್ತೆ. ಬನ್ನಿ ಅಲ್ಲಿ ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ನೀರಂತೂ ತುಂಬಾ ಚೆನ್ನಾಗಿದೆ. ನಿಮ್ಮ ಮನೆಗೂ ಸಣ್ಣ ಮಕ್ಕಳು ನೀವೇನಾದ್ರು ಉಡುಪಿಗೆ ಬಂದಿದ್ರೆ ಮಲ್ಪೆ ಬೀಚನ್ನು ವಿಸಿಟ್ ಮಾಡಿಲ್ಲ ಅಂದ್ರೆ ಅದು ಮಲ್ಪೆ ಬೀಚನ್ನು ನೋಡಿಬಿಟ್ಟು ಈ ಸೇಂಟ್ ಮೇರಿಸ್ ಐಲ್ಯಾಂಡ್ನ ನೋಡ್ಕೊಂಡು ಹೋಗ್ಬಿಡಿ. ಇಟ್ಸ್ ನೈಸ್. ಹೆದರಿಕೆ ಇದ್ರೂ ಐ ಲವ್ ಸೇಂಟ್ ಮೇರಿಸ್ ಫ್ರೆಂಡ್ಸ್. ಇವಾಗ ನಾವು ಉಡುಪಿಲಿ ಸ್ಟೇ ಆಗಿದ್ದೀವಿ. ಆ್ಯಂಡ್ ನಾಳೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ನಾಳೆ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ಗೋಕರ್ಣದಲ್ಲಿ ಮುರುಡೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೀವಿ. ನಿಮಗೆ ಜೊತೆ ಬ್ಲಾಗ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಗುಡ್ ನೈಟ್, ಬಾಯ್ ಬಾಯ್.